ಲಾರೆನ್ಸ್ ಬಿಷ್ಣೋಯ್. ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ಗ್ಯಾಂಗ್ ವಾರ್, ಹೈ ಪ್ರೊಫೈಲ್ ಮರ್ಡರ್ಗಳು, ಮತ್ತೆ ಜೈಲಲ್ಲೇ ಕೂತು ಇಡೀ ದೇಶವನ್ನೇ ನಡುಗಿಸಿರೋ ಒಬ್ಬ ಡಾನ್. ಆದರೆ ಈತ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ ಅಷ್ಟೇನಾ? ಈತನೊಬ್ಬ ಮಾಜಿ ಸ್ಟೂಡೆಂಟ್ ಲೀಡರ್ ಕೂಡ. ಹಾಗಾದರೆ ಕಾಲೇಜ್ ಕ್ಯಾಂಪಸ್ನಿಂದ ಶುರುವಾದ ಇವನ ಜರ್ನಿ ಒಂದು ಇಂಟರ್ನ್ಯಾಷನಲ್ ಕ್ರೈಮ್ ಸಿಂಡಿಕೇಟ್ ಆಗಿ ಬೆಳೆದಿದ್ದು ಹೇಗೆ? ಬನ್ನಿ ಈ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಈ ಕಥೆಯಲ್ಲೇ ಅತಿ ದೊಡ್ಡ ವಿಪರ್ಯಾಸ ಅಂದ್ರೆ ಇದೆ. ಒಂದು ಕಡೆ ಪ್ರಕೃತಿಯನ್ನೇ ದೇವರೆಂದು ಪೂಜಿಸೋ, ವನ್ಯಜೀವಿಗಳಿಗೋಸ್ಕರ ಪ್ರಾಣ ಕೊಡೋಕೂ ರೆಡಿಯಿರೋ ಬಿಷ್ಣೋಯಿ ಸಮುದಾಯ. ಇನ್ನೊಂದು ಕಡೆ ಅದೇ ಸಮುದಾಯದಲ್ಲಿ ಹುಟ್ಟಿದ ಲಾರೆನ್ಸ್ ಬಿಷ್ಣೋಯಿ ಒಬ್ಬ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್, ಪರಿಸರ ಪ್ರೇಮಿಗಳ ನಡುವೆ ಹುಟ್ಟಿದ ಒಬ್ಬ ವ್ಯಕ್ತಿ ಇಡೀ ದೇಶವನ್ನೇ ಭಯಪಡಿಸೋ ಕ್ರಿಮಿನಲ್ ಆಗಿ ಬದಲಾಗೋಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಅವನ ಆರಂಭದ ದಿನಗಳಿಗೆ ಹೋಗಬೇಕು, ಅವನ ಸ್ಟೂಡೆಂಟ್ ಲೈಫ್ಗೆ. ಯಾಕಂದ್ರೆ ಅಲ್ಲಿಂದಲೇ ಶುರುವಾಗಿದ್ದು ಅವನ ಕಥೆಯ ಮೊದಲ ಟ್ವಿಸ್ಟ್. ಸೊ ಲಾರೆನ್ಸ್ನ ಕಥೆ ಶುರುವಾಗೋದೇ ಚಂಡೀಗಢದ ಒಂದು ಫೇಮಸ್ ಕಾಲೇಜಲ್ಲಿ, DAV ಕಾಲೇಜ್. ಅಲ್ಲಿ SOPU ಅನ್ನೋ ಸ್ಟೂಡೆಂಟ್ ಆರ್ಗನೈಸೇಷನ್ ಮೂಲಕ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟ. ಅವನಿಗೆ ಮೊದಲಿಂದಾನೂ ಲೀಡರ್ ಆಗಬೇಕು ಅನ್ನೋ ಆಸೆ ಜೋರಾಗೇ ಇತ್ತು. ಕ್ಯಾಂಪಸ್ ಪಾಲಿಟಿಕ್ಸ್ ಅದಕ್ಕೆ ಪರ್ಫೆಕ್ಟ್ ಸ್ಟೇಜ್ ಕೂಡ ಆಗಿತ್ತು. ಆದರೆ ಅದೇ ಸ್ಟೇಜ್ ಅವನನ್ನ ಅಪರಾಧ ಲೋಕಕ್ಕೆ ತಳ್ಳುತ್ತೆ ಅಂತ ಬಹುಶಃ ಅವನಿಗೂ ಗೊತ್ತಿರಲಿಲ್ಲ. ಕಾಲೇಜ್ ಪಾಲಿಟಿಕ್ಸ್ ಅಂದ್ರೇನೆ ಹಾಗಲ್ವಾ? ಗೆಲ್ಲೋ ಹಠ, ಅಧಿಕಾರದ ದಾಹ, ಇದೇ ಅವನನ್ನ ಬದಲಾಯಿಸ್ಬಿಡ್ತು. ಕ್ಯಾಂಪಸ್ ಒಳಗಿನ ಸಣ್ಣ ಪುಟ್ಟ ಜಗಳಗಳು ಪರ್ಸನಲ್ ದ್ವೇಷಗಳಾಗಿ ಬದಲಾದವು. ಕೊನೆಗೆ ಆ ದ್ವೇಷವೇ ಅವನ ಕೈಗೆ ಬಂದೂಕ್ ಕೊಡ್ತು. ಅವನ ಪತನ ಎಷ್ಟು ಸ್ಪೀಡಾಗಾಯಿತು ಅಂತ ನೋಡಿ. 2010ರಲ್ಲಿ ಅವನು ಜಸ್ಟ್ ಒಬ್ಬ ಸ್ಟೂಡೆಂಟ್ ಲೀಡರ್. ಕೇವಲ ಒಂದೇ ವರ್ಷದಲ್ಲಿ, ಅಂದ್ರೆ 2011ರಲ್ಲಿ ಅವನ ಮೇಲೆ ಹಲ್ಲೆ ಕೇಸ್ ಫೈಲ್ ಆಯಿತು. 2012ರ ಹೊತ್ತಿಗಾಗಲೇ ಅವನೊಬ್ಬ ಕೊಲೆ ಯತ್ನದ ಆರೋಪಿಯಾಗಿದ್ದ. ಕೇವಲ 2 ವರ್ಷಗಳಲ್ಲಿ ಅವನ ಲೈಫ್ ಕಂಪ್ಲೀಟ್ ಆಗಿ ಹಳಿ ತಪ್ಪಿತ್ತು. ಹೌದು, ಕೇಳಕ್ಕೆ ವಿಚಿತ್ರ ಅನ್ಸಿದ್ರೂ ಅವನಿಗೆ ಕ್ರೈಮ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದೇ ಈ ಕಾಲೇಜ್ ಪಾಲಿಟಿಕ್ಸ್. ಕ್ಯಾಂಪಸ್ನಲ್ಲಿ ಬೆಳೆದ ದ್ವೇಷ, ಸಂಪಾದಿಸಿದ ಪವರ್, ಮತ್ತೆ ಕಟ್ಕೊಂಡ ಗ್ಯಾಂಗ್, ಇದೆಲ್ಲ ಸೇರಿ ಮುಂದೆ ಒಂದು ದೊಡ್ಡ ಕ್ರೈಮ್ ಸಿಂಡಿಕೇಟ್ಗೆ ಫೌಂಡೇಶನ್ ಆಯಿತು. ಕಾಲೇಜ್ ಕ್ಯಾಂಪಸ್ಸಿಂದ ಶುರುವಾದ ಆ ಸಣ್ಣ ಗ್ಯಾಂಗ್ ಇವತ್ತು 700ಕ್ಕೂ ಹೆಚ್ಚು ಶೂಟರ್ಗಳಿರೋ ಒಂದು ಇಂಟರ್ನ್ಯಾಷನಲ್ ಸಾಮ್ರಾಜ್ಯವಾಗಿ ಬೆಳೆದಿದೆ. ಇದರ ಸ್ಟ್ರಕ್ಚರ್ ಹೇಗಿದೆ ಬನ್ನಿ ನೋಡೋಣ. 700ಕ್ಕೂ ಹೆಚ್ಚು. ಶಾಕ್ ಆಯ್ತಾ? ಹೌದು, ಇದು ತನಿಖಾ ಸಂಸ್ಥೆಗಳು ಹೇಳ್ತಿರೋ ಅಂದಾಜು ಲೆಕ್ಕ. ಇದು ಬರೀ ಒಂದು ಗ್ಯಾಂಗ್ ಅಲ್ಲ, ಇದೊಂದು ರೀತಿ ಪ್ರೈವೇಟ್ ಆರ್ಮಿ ಇದ್ದ ಹಾಗೆ. ಇದರ ಆಪರೇಷನ್ ವ್ಯಾಪ್ತಿ ಇಡೀ ದೇಶವನ್ನೇ ದಾಟಿ ಹೋಗಿದೆ. ಹಾಗಿದ್ರೆ ಈ ಸಿಂಡಿಕೇಟ್ ನಡೆತಿರೋದು ಬರೀ ಶೂಟರ್ಗಳಿಂದಾನಾ? ಖಂಡಿತ ಇಲ್ಲ. ಇದರ ಹಿಂದೆ ಇಂಟರ್ನ್ಯಾಷನಲ್ ಆರ್ಮ್ಸ್ ಡೀಲರ್ಗಳು, ಡ್ರಗ್ ಸ್ಮಗ್ಲರ್ಗಳು ಮತ್ತೆ ದೇಶದ ಮೂಲೆ ಮೂಲೆಯಲ್ಲಿರೋ ಶಾರ್ಪ್ ಶೂಟರ್ಗಳ ಒಂದು ದೊಡ್ಡ ನೆಟ್ವರ್ಕ್ ಇದೆ. ಇವರ ಅಪಾಯ ಬರೀ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ. ಕೆನಡಾ ಸರ್ಕಾರ ಕೂಡ ಇತ್ತೀಚೆಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿದೆ. ಯೋಚನೆ ಮಾಡಿ, ನಮ್ಮ ದೇಶದ ಒಂದು ಗ್ಯಾಂಗ್ ಇನ್ನೊಂದು ದೇಶದ ಸರ್ಕಾರಕ್ಕೆ ಟೆರರಿಸ್ಟ್ ಆರ್ಗನೈಸೇಷನ್ ಥರ ಕಾಣಿಸ್ತಿದೆ ಅಂದ್ರೆ ಇದು ಅವರ ನೆಟ್ವರ್ಕ್ ಇಷ್ಟು ಸೀರಿಯಸ್ ಆಗಿದೆ ಅಂತ ತೋರಿಸುತ್ತೆ. ಸರಿ, ಈಗ ನಾವು ಕಥೆಯ ಅತ್ಯಂತ ಡ್ರಾಮ್ಯಾಟಿಕ್ ಭಾಗಕ್ಕೆ ಬಂದಿದ್ದೀವಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿ ಲಾರೆನ್ಸ್ ಬಿಷ್ಣೋಯ್ ಅನ್ನೋ ಹೆಸರನ್ನ ಮನೆ ಮಾತಾಗಿಸಿದ ಆ ಹೈ ಪ್ರೊಫೈಲ್ ಕೇಸ್ಗಳ ಬಗ್ಗೆ ನೋಡೋಣ. 2022ನೇ ಇಸ್ವಿ, ಪಂಜಾಬ್ನ ಫೇಮಸ್ ಸಿಂಗರ್ ಸಿದ್ದು ಮೂಸೇವಾಲಾ ಹಾಡಗಲೇ ಅವರ ಮೇಲೆ ಗುಂಡಿನ ಸುರಿಮಳೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ಭೀಕರ ಕೃತ್ಯದ ಮಾಸ್ಟರ್ಮೈಂಡ್ ಯಾರು ಗೊತ್ತಾ? ಇದೇ ಲಾರೆನ್ಸ್ ಬಿಷ್ಣೋಯ್ ಸಿಂಡಿಕೇಟ್. ಈ ಒಂದೇ ಘಟನೆ ಅವನನ್ನ ದೇಶಾದ್ಯಂತ ಕುಖ್ಯಾತನನ್ನಾಗಿ ಮಾಡಿತು. ಇದು ಕೇವಲ ಒಂದು ಆರೋಪ ಅಲ್ಲ, ಪೊಲೀಸ್ ತನಿಖೆಯಲ್ಲಿ ಇದು ಕ್ಲಿಯರ್ ಆಗಿ ಸಾಬೀತಾಯಿತು. ಈ ಒಂದೇ ಒಂದು ಘಟನೆ ನಂತರ ಲಾರೆನ್ಸ್ ಬಿಷ್ಣೋಯ್ ಅನ್ನೋ ಹೆಸರು ಕೇವಲ ಗ್ಯಾಂಗ್ಸ್ಟರ್ ಆಗಿ ಉಳಿಲಿಲ್ಲ, ದೇಶದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳಲ್ಲಿ ಒಬ್ನಾದ. ಸಿದ್ದು ಮೂಸೇವಾಲಾ ಅಷ್ಟೇ ಅಲ್ಲ, ಬಿಷ್ಣೋಯಿ ಗ್ಯಾಂಗ್ನ ಹಿಟ್ ಲಿಸ್ಟ್ನಲ್ಲಿ ಬಾಲಿವುಡ್ನ ಸುಲ್ತಾನ್ ಕೂಡ ಇದ್ದಾರೆ. ಅದು ನಟ ಸಲ್ಮಾನ್ ಖಾನ್. ಇವರಿಬ್ಬರ ನಡುವಿನ ದ್ವೇಷಕ್ಕೆ ದಶಕಗಳ ಹಳೆಯ ಇತಿಹಾಸವೇ ಇದೆ. ಈ ದ್ವೇಷದ ಹಿಂದಿಲೋ ಕಾರಣ ಏನು ಗೊತ್ತಾ? 1998ರ ಕೃಷ್ಣಮೃಗ ಬೇಟೆ ಕೇಸ್. ಬಿಷ್ಣೋಯ್ ಸಮುದಾಯಕ್ಕೆ ಕೃಷ್ಣಮೃಗ ಅಂದ್ರೆ ದೈವ ಸಮಾನ. ಇದೇ ಸೆಂಟಿಮೆಂಟನ್ನೇ ಬಳಸ್ಕೊಂಡು ತನ್ನ ಸಮುದಾಯದ ಹೀರೋ ಆಗೋಕ್ಕೆ ಲಾರೆನ್ಸ್ ಜೈಲಿಂದಲೇ ಸಲ್ಮಾನ್ಗೆ ಓಪನ್ ಆಗಿ ಬೆದರಿಕೆ ಹಾಕಿನ. ಇದು ಬರೀ ಸೇಡಲ್ಲ, ಇದೊಂದು ಪಬ್ಲಿಸಿಟಿ ಸ್ಟಂಟ್ ಕೂಡ ಹೌದು. ಇಷ್ಟೇ ಅಲ್ಲ, ಇತ್ತೀಚೆಗೆ 2024ರಲ್ಲಿ ನಡೆದ ರಾಜಕಾರಣಿ ಬಾಬಾ ಸಿದ್ದಿಕ್ ಹತ್ಯೆ, ಇದ್ರ ಜವಾಬ್ದಾರಿನೂ ಇದೇ ಗ್ಯಾಂಗ್ ತಗೊಂಡಿದೆ. ಅಷ್ಟಕ್ಕೂ ಹೇಗೊತ್ತಾ, ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಹಾಕಿ. ಅವರ ಧೈರ್ಯ ನೋಡಿ, ಅಥವಾ ನಮ್ಮ ಸಿಸ್ಟಮ್ ಮೇಲಿರೋರ ಹಿಡಿತವನ್ನ ನೋಡಿ. ಇಲ್ಲಿ ಎಲ್ಲರ ತಲೆಗೆ ಬರೋ ಒಂದೇ ಒಂದು ದೊಡ್ಡ ಪ್ರಶ್ನೆ: ಜೈಲಲ್ಲಿ ಕೂತೊಬ್ಬ ವ್ಯಕ್ತಿ ಇಷ್ಟೊಂದು ದೊಡ್ಡ ಇಂಟರ್ನ್ಯಾಷನಲ್ ಕ್ರೈಮ್ ಸಾಮ್ರಾಜ್ಯವನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾನೆ?
ಇದರ ಹಿಂದಿನ ಸೀಕ್ರೆಟ್ ಏನು? ನಂಬೋಕೆ ಕಷ್ಟ ಆಗ್ಬಹುದು, ಆದರೆ ಸತ್ಯ. ಲಾರೆನ್ಸ್ ಬಿಷ್ಣೋಯ್ 2014ರಿಂದ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಜೈಲಲ್ಲೇ ಇದ್ದಾನೆ. ಆದ್ರೂ ಅವನ ಕ್ರೈಮ್ ಎಂಪೈರ್ ಮಾತ್ರ ದಿನೇ ದಿನೇ ಬೆಳಿತಾನೇ ಇದೆ. ಹಾಗಾದ್ರೆ ಇದೆಲ್ಲ ಹೇಗೆ ಸಾಧ್ಯ? ತನಿಖಾ ಸಂಸ್ಥೆಗಳು ಅವನ ಪ್ಲೇಬುಕ್ಕನ್ನೇ ಬಿಚ್ಚಿಟ್ಟಿವೆ. ಸ್ಟೆಪ್ 1, ಜೈಲೊಳಗೆ ಕದ್ದು ಮುಚ್ಚಿ ಒಂದು ಫೋನ್ ತರಿಸ್ಕೊಳ್ಳೋದು. ಸ್ಟೆಪ್ 2, ಟ್ರೇಸ್ ಮಾಡೋಕ್ಕಾಗದೇ ಇರೋ ಇಂಟರ್ನೆಟ್ ಕಾಲ್ಸ್ ಅಂದರೆ VoIP ಕಾಲ್ಸ್ ಮೂಲಕ ಫಾರಿನ್ನಲ್ಲಿರೋ ತನ್ನ ಗ್ಯಾಂಗ್ ಮೆಂಬರ್ಸ್ಗೆ ಆರ್ಡರ್ ಕೊಡೋದು. ಇಡೀ ಆಪರೇಷನ್ ನಡೆಯೋದೇ ಹೀಗೆ, ಜೈಲಿನ 4 ಗೋಡೆಗಳ ಮಧ್ಯ ಕೂತು. ಅವನ ನೆಟ್ವರ್ಕ್ ಬ್ರೇಕ್ ಮಾಡೋಕೆ ಅಂತ ಪೊಲೀಸರು ಅವನ್ನ 10ಕ್ಕೂ ಹೆಚ್ಚು ಜೈಲ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಅವನು ಎಲ್ಲೇ ಇರಲಿ, ಅವನ ಸಾಮ್ರಾಜ್ಯ ಮಾತ್ರ ಸೇಫ್ ಆಗಿ ನಡೀತಾನೇ ಇದೆ. ಇದು ನಮ್ಮ ಜೈಲ್ ಸಿಸ್ಟಮ್ನಲ್ಲೇ ಇರೋ ಲೂಪ್ ಹೋಲ್ಗಳಿಗೆ ಹಿಡಿದ ಕೈಗನ್ನಡಿ. ಹಾಗಾದ್ರೆ ಲಾರೆನ್ಸ್ ಬಿಷ್ಣೋಯಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅವನೊಬ್ಬ ಕ್ರೂರ ಕ್ರಿಮಿನಲ್ಲ ಅಥವಾ ಅವನ ಕಥೆಗೆ ಬೇರೆ ಆಯಾಮಗಳು ಇದಾವಾ? ಬನ್ನಿ ಅವನ ಬಗ್ಗೆ ಇರೋ ಬೇರೆ ಬೇರೆ ಅಭಿಪ್ರಾಯಗಳನ್ನ ನೋಡೋಣ. ಒಂದು ಕಡೆ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವನ ಸಮುದಾಯದ ಮೌಲ್ಯಗಳು, ಇನ್ನೊಂದು ಕಡೆ ಬರೀ ಹಣ, ಅಧಿಕಾರ, ಸೇಡಿಗಾಗಿ ಕ್ರೈಮ್ ಲೋಕಕ್ಕೆ ಇಳಿದ ಲಾರೆನ್ಸ್ ಬಿಷ್ಣೋಯ್. ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಹಾಗಾದ್ರೆ ಕೊನೆಗೆ ಏನಂತ ಹೇಳೋದು? ಅವನು ಸಿಸ್ಟಮ್ನಿಂದ ಬಲಿಯಾದವನ ಅಥವಾ ಅಧಿಕಾರದ ಆಸೆಗೆ ಕ್ರೈಮ್ ಲೋಕದ ಬಾಸ್ ಆದವನ? ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ. ಬಹುಶಃ ಅವನು ಎರಡೂ ಆಗಿರಬಹುದು. ಲಾರೆನ್ಸ್ ಬಿಷ್ಣೋಯಿಯ ಕಥೆ ಕೇವಲ ಒಬ್ಬ ಗ್ಯಾಂಗ್ಸ್ಟರ್ನ ಕಥೆಯಲ್ಲ. ಬದಲಿಗೆ ದೊಡ್ಡ ದೊಡ್ಡ ಕನಸು, ಅಧಿಕಾರದ ದಾಹ, ಒಬ್ಬ ಓದಿದ ಯುವಕನನ್ನ ದೇಶದ ನಂಬರ್ 1 ಕ್ರಿಮಿನಲ್ ಆಗಿ ಹೇಗೆ ಬದಲಾಯಿಸ್ಬೋದು ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಪಾಠ. ಈ ಕಥೆಯ ಥ್ರಿಲ್ ಹಿಂದೆ ನಮ್ಮ ಸಿಸ್ಟಮ್ನ ವೈಫಲ್ಯ ಮತ್ತು ದಾರಿ ತಪ್ಪುವ ಯುವಕರ ಬಗ್ಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಕೂಡ ಇದೆ.